ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಒಂದು ದುರಂತವೇ ನಮ್ಮ ದೇಶದಲ್ಲಿ ನಡೆದೋಗ್ಬಿಟ್ಟಿದೆ. ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದಂಥ ದುರಂತ ಇದು. ಮದುವೆಯಾಗಿ 3 ವರ್ಷ ಆಗಿರುತ್ತೆ. ಗಂಡನ ಜೊತೆಗೆ ಒಂದಿಷ್ಟು ಮನಸ್ಸು ಬಂದು ಬಿಟ್ಟಿರುತ್ತೆ. ಈತ ಡಿವೋರ್ಸ್ಗೆ ಅಪ್ಲೈ ಮಾಡಿ ತಾನು ತವರು ಮನೆಯಲ್ಲಿ ಇರ್ತಾಳೆ. ತವರು ಮನೆಯಲ್ಲಿ ಇದ್ದಂಥ ಈಕೆಗೆ ಹೆಲ್ಪ್ ಮಾಡುವ ನೆಪದಲ್ಲಿ ಇನ್ನೊಬ್ಬ ವ್ಯಕ್ತಿ ಆಕೆಯನ್ನು ಪ್ರಪೋಸ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರ್ತಾನೆ. ತನ್ನ ಲಾಭಕ್ಕಾಗಿ ಆಕೆಗೆ ಹೆಲ್ಪನ್ನು ಮಾಡ್ತಾ ಇರ್ತಾನೆ. ಈ ಎಲ್ಲದರ ನಡುವೆ ಆಕೆಯ ಜೊತೆ ಮದುವೆ ಆಗಬೇಕು, ಸಂಸಾರವನ್ನ ಮಾಡಬೇಕು ಅನ್ನುವಂಥ ಬಯಕೆ ಈತ ಕಟ್ಕೊಂಡು ಬಿಟ್ಟಿರ್ತಾನೆ. ಈ ಎಲ್ಲದರ ನಡುವೆ ಈ ಒಂದು ಮದುವೆ ವಿಚಾರಕ್ಕೆ ಅಡ್ಡಿ ಬಂದಿರುವಂತಹದ್ದು 1.5 ವರ್ಷದ ಮಗು. ಆ 1.5 ವರ್ಷದ ಮಗು ಅಡ್ಡಿ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೆ, ಅಥವಾ ಆ ವಿಚಾರ ನಮ್ಮಲ್ಲಿ ತುಂಬಾ ನೋವು ಉಂಟು ಮಾಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಆ ಮಗುವನ್ನ ಚಾಕ್ಲೇಟು ಅಥವಾ ಇನ್ನೇನೋ ಕೊಡಿಸೋ ನೆಪದಲ್ಲಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರೆದುಕೊಂಡು ಹೋಗಿ ಈ ರಾಕ್ಷಸ ಮಾಡಿದಂಥ ಕ್ರೌರ್ಯವನ್ನ ನೀವು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ರಪ ರಪ ಅಂತ ಹೇಳಿ ಆ ಒಂದು ಮಗುವನ್ನ ಬಟ್ಟೆ ಯಾವ ರೀತಿಯಾಗಿ ತೊಳೆಯೋದಕ್ಕೆ ಒಗಿತಾರೋ ಆ ರೀತಿಯಾಗಿ ರಸ್ತೆಯಲ್ಲಿ ಆ ಒಂದು ಮಗುವನ್ನು ಎತ್ತಿ ಎತ್ತಿ ನೆಲಕ್ಕೆ ಪಡೆದು ಬಿಡ್ತಾನೆ. ಅದಾದ ಬಳಿಕ ಮಗು ಪರಿಸ್ಥಿತಿ ಹೇಗಾಗಿರಬೇಡ ಎಂಬುದನ್ನು ಒಂದು ಕ್ಷಣ ಯೋಚನೆ ಮಾಡಿ. ಆರಂಭದಲ್ಲಿ ಏನೇನೆಲ್ಲ ಆಗಿತ್ತು, ವಿಚಾರ ಏನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಅದರಲ್ಲೂ ಕೂಡ ಮಕ್ಕಳನ್ನು ಹೆತ್ತಿರುವಂಥವರು ಹೆಣ್ಣು ಮಕ್ಕಳು ಮಾತ್ರ ಈ ಒಂದು ವಿಡಿಯೋವನ್ನು ಗಮನಿಸಲೇಬೇಕು. ಯಾವುದೇ ಕಾರಣಕ್ಕೆ ನಿಮ್ಮನ್ನು ಭಯಪಡಿಸೋದಕ್ಕೂ ಅಥವಾ ಇನ್ಯಾವುದೋ ಕಾರಣಕ್ಕೆ ಅಂತ ಹೇಳ್ತಾ ಇಲ್ಲ. ಬದಲಿಗೆ ನೀವು ಎಷ್ಟೇ ಎಚ್ಚರಿಕೆಯಿಂದ ಇರಿ. ನಿಮ್ಮ ಜೊತೆಗೆ ಅದೆಷ್ಟು ಸಂಬಂಧಿಕರಲ್ಲಿ ನಿಮಗೆ ನಿಮ್ಮ ವಯಸ್ಸಿನವರಾಗಿರ್ಬೋದು ಅಥವಾ ಇನ್ಯಾರೋ ಬೇರೆ ಬೇರೆಯವರು ನಿಮಗೆ ಏನಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಏನೇನೆಲ್ಲ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮಿಂದ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ ಆಗಬಹುದು. ಎಲ್ಲರೂ ಕೂಡ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಎಚ್ಚರಿಕೆಯಿಂದ ಇರಿ. ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಒಡನಾಟದಲ್ಲಿ ಇರಬೇಕೋ ಇಲ್ವೋ ಅನ್ನುವಂಥದ್ದು ಈ ಒಂದು ದುರಂತದಿಂದ ನಿಮಗೆ ಗೊತ್ತಾಗಬಹುದು. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ದುರಂತ ಉತ್ತರ ಪ್ರದೇಶ ಫಿರೋಜಾಬಾದ್ ಜಿಲ್ಲೆಯಲ್ಲಿ ನಡೆದಿರುವಂಥ ದುರಂತ. ಈ ಒಂದು ದುರಂತದಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮದುವೆ ಪ್ರಸ್ತಾವನೆಯನ್ನ ತಿರಸ್ಕರಿಸಿದ್ದಕ್ಕೆ ಕೋಪಗೊಂಡಿರುವಂಥ ವ್ಯಕ್ತಿಯೊಬ್ಬ ಮಹಿಳೆಯ ಪುಟ್ಟ ಮಗುವನ್ನೇ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಘಟನೆ ಇಡೀ ಜಿಲ್ಲೆಯಲ್ಲೇ, ಇಡೀ ರಾಜ್ಯದಲ್ಲೇ ಮತ್ತು ಈ ದೇಶದಾದ್ಯಂತವೂ ಕೂಡ ಸಾಕಷ್ಟು ಸುದ್ದಿ ಆಗಿದೆ, ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಆರೋಪಿ ಹಲವು ದಿನಗಳಿಂದ ಮಹಿಳೆ ಮದುವೆಯಾಗುವಂತೆ ಒತ್ತಾಯ ಮಾಡ್ತಾ ಇರ್ತಾನೆ. ಆದರೆ ಮಹಿಳೆ ಈ ಒಂದು ಪ್ರಸ್ತಾವನೆಯನ್ನ ನಿರಾಕರಿಸಿ ಬಿಟ್ಟಿರ್ತಾಳೆ. ಆರೋಪಿ ಕೋಪಗೊಂಡಿರ್ತಾನೆ. ಬಳಿಕ ಪ್ರತೀಕಾರದ ಮನೋಭಾವದಿಂದ ಮಹಿಳೆಯ ಕಂದಮ್ಮನನ್ನ ಈತ ಕರೆದುಕೊಂಡು ಹೋಗಿ ಆ ಮಗುವನ್ನ ಕೊಂದು ಬಿಟ್ಟಿದ್ದಾನೆ. ಅಂದ ಹಾಗೆ ಆ ಮಗು ಕಿರ್ಚಾಡಬಹುದು, ಅರ್ಚಾಡಬಹುದು ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸ್ನೇಹಿತರೆ, ಆರಂಭದಲ್ಲಿ ಏನಾಗಿ ಬಿಟ್ಟಿತ್ತು ಎಂಬುದನ್ನು ಗಮನಿಸ್ತಾ ಹೋಗೋಣ. ಈಕೆಯ ಹೆಸರು ರತಿ ಅಂತೇಳಿ. ಕೇವಲ 24 ವರ್ಷ. ಆ ಒಂದು 24 ವರ್ಷದ ರತಿ ಸುಮಿತ್ ಕುಮಾರ್ ಅನ್ನುವಂತ ವ್ಯಕ್ತಿಯನ್ನ ಮದುವೆ ಆಗಿರ್ತಾರೆ. 3 ವರ್ಷದಿಂದ ಮದುವೆ ಆಗಿ ಬಿಟ್ಟಿರುತ್ತೆ. ಮದುವೆ ಆದ ಬಳಿಕ ಒಂದು 1.5 ವರ್ಷದ ಮಗು ಕೂಡ ಇರುತ್ತೆ. ಈ ಒಂದು ಮಗು ಇದ್ದಂತ ಸಂದರ್ಭದಲ್ಲೂ ಕೂಡ ಗಂಡ ಹೆಂಡತಿಯ ನಡುವೆ ಒಂದಿಷ್ಟು ವೈಮನಸ್ಸು ಬಂದು ಬಿಟ್ಟಿರುತ್ತೆ. ಆ ಕಾರಣದಿಂದಾಗಿ ಈಕೆ ತನ್ನ ತವರು ಮನೆಯಲ್ಲಿ ಇರ್ತಾಳೆ. ಕುಟುಂಬ ಮೂಲತಃ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಶಿಕೋಹಾಬಾದ್ ಪ್ರದೇಶದವರು ಆಗಿರ್ತಾರೆ. ತನ್ನ ತಾಯಿಯ ಮನೆಯಲ್ಲಿ ಈ ರತಿ ಅನ್ನುವಂತ ಆಕೆ ಬಂದು ಇರ್ತಾಳೆ. ಆಕೆ ತನ್ನ ಗಂಡನಿಗೆ ಡಿವೋರ್ಸ್ ಕೊಡೋದಕ್ಕೆ ಅಪ್ಲೈ ಕೂಡ ಮಾಡಿರ್ತಾಳೆ. ಈ ಒಂದು ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಆಕೆಗೆ ಓಡಾಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂತಂದ್ರೆ ಲಾಯರ್ನ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಡಿವೋರ್ಸ್ಗೆ ಏನೇನೆಲ್ಲ ಬೇಕು ಆ ರೀತಿಯಾದಂಥ ಪ್ರೊಸೀಜರ್ ಏನೆಲ್ಲ ಇರುತ್ತಲ್ಲ, ಅದು ಈಕೆಗೆ ಗೊತ್ತಾಗ್ತಾ ಇರೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಜಿತೇಂದ್ರ ಅನ್ನುವಂಥ ವ್ಯಕ್ತಿ, ಈ ಒಂದು ಕ್ರೂರಿ ರಾಕ್ಷಸ ಅಥವಾ ಈತನಿಗೆ ಅದೇನ್ ಹೆಸರು ಇಡಬೇಕೋ ಗೊತ್ತಿಲ್ಲ, ಜಿತೇಂದ್ರ ಎನ್ನುವಂತ ವ್ಯಕ್ತಿ ಆಕೆಗೆ ಸಹಾಯ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಜಿತೇಂದ್ರ ಮತ್ತು ಈ ಸುಮಿತ್ ಕುಮಾರ್ ಅಂದ್ರೆ ಈ ರತಿಯ ಗಂಡ ಏನಿದ್ದಾನಲ್ಲ ಸುಮಿತ್ ಕುಮಾರ್ನ ಕುಟುಂಬದವನು ಈ ಜಿತೇಂದ್ರ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಸುಮಿತ್ ಕುಮಾರ್ ಮತ್ತು ಜಿತೇಂದ್ರ ಒಳ್ಳೆ ಒಡನಾಟದಲ್ಲೂ ಕೂಡ ಇರ್ತಾರೆ. ಇಬ್ಬರು ಕೂಡ ಒಟ್ಟಿಗೆ ಬಿಸಿನೆಸ್ ಕೂಡ ಮಾಡ್ತಾ ಇರ್ತಾರೆ. ಈತ ಡಿವೋರ್ಸ್ ಕೊಡೋದಕ್ಕೆ ಆಕೆಗೆ ಹೆಲ್ಪ್ ಮಾಡುವ ನೆಪದಲ್ಲಿ ಆಕೆಯನ್ನ ಮದುವೆ ಆಗ್ಬೇಕು ಅನ್ನುವಂಥ ಬಯಕೆಯನ್ನ ಇಟ್ಕೊಂಡಿರ್ತಾನೆ. ಒಂದು ದಿನ ಆಕೆಯನ್ನ ಪ್ರಪೋಸ್ ಕೂಡ ಮಾಡ್ತಾನೆ. ನಾನಿನ್ನ ಮದುವೆ ಆಗ್ತೀನಿ, ನಾವಿಬ್ರು ಆರಾಮಾಗಿರ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆಕೆಗೆ ಈ ಒಂದು ಹಂತಕ ಹೇಳ್ತಾನೆ. ಜಿತೇಂದ್ರ ಅಂತ ಹೇಳಿ ಏನಿದ್ದಾನಲ್ಲ ರತಿಯನ್ನ ಕೇಳ್ತಾನೆ, ನಾವಿಬ್ರು ಮದುವೆ ಆಗ್ಬಿಡೋಣ, ಆರಾಮಾಗಿರ್ಬೋದು, ನಿನ್ನ ಗಂಡನಿಗೆ ಹೇಗೂ ಡಿವೋರ್ಸ್ ಕೊಡ್ತಾ ಇದೆಯಾ ಅಂತ ಹೇಳಿ. ಆಕೆ ಹೇಳ್ತಾಳೆ, ಇನ್ನು ಗಂಡನಿಗೆ ಡಿವೋರ್ಸ್ ಕೂಡ ಆಗಿಲ್ಲ, ಒಂದು ಪ್ರೊಸೀಜರ್, ಒಂದು ಹಂತದಲ್ಲಿ ಈಗ ಡಿವೋರ್ಸ್ ಆಗೋದಕ್ಕೆ ಎಲ್ಲವೂ ಕೂಡ ನಡೀತಾ ಇದೆ.
ಪೂರ್ತಿಯಾಗಿ ಡಿವೋರ್ಸ್ ಕೂಡ ಆಗಿಲ್ಲ. ಇದರ ನಡುವೆ ಮದುವೆ ಆದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಈಗಾಗಲೇ 1.5 ವರ್ಷದ ಮಗು ಇದೆ. ಆ ಮಗುವನ್ನ ಇಟ್ಕೊಂಡು ನಾನು ಮದುವೆ ಆದ್ರೆ ಸಮಾಜ ನನ್ನ ಹೇಗೆ ಕರಿಬಹುದು, ಹೇಗೆ ನೋಡಬಹುದು, ಇದ್ಯಾವುದು ಕೂಡ ಚೆನ್ನಾಗಿರೋದಿಲ್ಲ. ನಿನ್ನ ಸಂಬಂಧವನ್ನ ಮಾಡೋದಕ್ಕೋಸ್ಕರನೇ ಗಂಡನಿಗೆ ನಾನು ಈ ರೀತಿಯಾದಂಥ ಡಿವೋರ್ಸ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದೀನಿ ಅನ್ನುವ ರೀತಿಯಲ್ಲಿ ಅಂದ್ಕೊಂಡು ಬಿಡ್ತಾರೆ. ಇದ್ಯಾವುದು ಕೂಡ ಚೆನ್ನಾಗಿರೋದಿಲ್ಲ. ಬೇಡ, ಮದುವೆ ಆಗೋದು ಬೇಡ, ಹೀಗೆ ಚೆನ್ನಾಗಿದ್ದೀವಿ, ಒಂದು ಒಳ್ಳೆಯ ಒಡನಾಟದಲ್ಲಿದ್ದೀವಿ, ಇಬ್ಬರು ಕೂಡ ಸ್ನೇಹಿತರ ರೀತಿಯಲ್ಲಿ ಇದ್ದು ಬಿಡೋಣ ಅಂತ ಹೇಳಿ ಆಕೆ ಒಂದಿಷ್ಟು ಸಲಹೆಯನ್ನು ಕೊಟ್ಟು ಬಿಟ್ಟಿರ್ತಾಳೆ. ಇದು ಇಲ್ಲಿಗೆ ಸರಿ ಹೋಗೋದಿಲ್ಲ ಅನ್ನುವ ಕಾರಣಕ್ಕೆ ಆಕೆಯ ಕುಟುಂಬದವರನ್ನ, ಅಂತಂದ್ರೆ ರತಿ ದೇವಿಯ ಕುಟುಂಬದವರನ್ನ, ತಂದೆ ತಾಯಿಯವರನ್ನ ಮಾತನಾಡಿಸಿರ್ತಾನೆ. ನಾನು ಮದುವೆ ಆಗ್ತೀನಿ, ನನ್ನದು ಬಿಸ್ನೆಸ್ ಇದೆ, ತುಂಬಾ ಚೆನ್ನಾಗಿದೆ, ಒಳ್ಳೆಯ ಜೀವನವನ್ನ ಮಾಡಬಹುದು ಅನ್ನುವ ರೀತಿಯಲ್ಲಿ ಆಕೆಯ ತಂದೆ ತಾಯಿಗಳಿಗೂ ಕೂಡ ಮನವೊಲಿಸೋದಕ್ಕೆ ಹೋಗಿರ್ತಾನೆ. ಅವರು ಕೂಡ ಹೇಳಿರ್ತಾರೆ ಆಕೆಗೆ ಮದುವೆ ಆಗಿದೆ, ಮಗು ಇದೆ, ಡಿವೋರ್ಸ್ ಕೂಡ ಆಗ್ತಾ ಇದೆ. ಇದರ ನಡುವೆ ಈ ರೀತಿಯಾಗಿ ಆಗಿಬಿಟ್ರೆ ಅಥವಾ ಈ ರೀತಿಯಾಗಿ ಮದುವೆ ಮಾಡಿಬಿಟ್ರೆ ನನ್ನ ಮಗಳ ಬಗ್ಗೆ ಏನು ಅನ್ಕೊಳ್ತಾರೆ, ನಮ್ಮ ಕುಟುಂಬದ ಬಗ್ಗೆ ಜನ ಹೇಗೆ ಭಾವಿಸಬಹುದು ಅನ್ನುವಂಥ ಉದಾಹರಣೆಯನ್ನ ಆಕೆಯ ತಂದೆ ತಾಯಿಗಳು ಕೂಡ ಈ ಜಿತೇಂದ್ರ ಪಾಠಕ್ ಮುಂದೆ ಹೇಳಿಬಿಟ್ಟಿರ್ತಾರೆ. ಇದೆಲ್ಲದಕ್ಕೂ ಕೂಡ ಆತನ ತಲೆಯಲ್ಲಿ ಓಡ್ತಾ ಇದ್ದಂಥದ್ದು ಏನು ಅಂತಂದ್ರೆ, ಮಗು ಅಡ್ಡಿ ಬರ್ತಾ ಇದೆ, ಮಗು ಇಲ್ಲ ಅಂತಂದ್ರೆ ಈಕೆ ನನ್ನ ಮದುವೆ ಆಗಬಹುದು ಅನ್ನುವಂಥ ಮನಸ್ಥಿತಿ ಆತನಲ್ಲಿ ಬಂದು ಬಿಡುತ್ತೆ. ಕಳೆದ 30ನೇ ತಾರೀಕು ರತಿದೇವಿ ಲಾಯರ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕುಟುಂಬ ಸಮೇತ ಹೋಗಿರ್ತಾರೆ. ಆ ಒಂದು ವೇಳೆಯಲ್ಲಿ ಈ ಹಂತಕ ಜಿತೇಂದ್ರ ಕೂಡ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಲಾಯರ್ ಜೊತೆಗೆ ಮಾತನಾಡ್ತಾ ಇರ್ತಾರೆ. ಜಿತೇಂದ್ರ ಆ ಮಗುವನ್ನ ಕರೆದುಕೊಂಡು ಬಂದು ಬಿಡ್ತಾನೆ. ನಾನು ಮಗುವಿಗೆ ಏನು ಕೊಡಿಸ್ಕೊಂಡು ಬರ್ತೀನಿ, ಇಲ್ಲೇ ಇರಿ ಅಂತ ಹೇಳಿ, ನೀವು ಆ ಲಾಯರ್ ಜೊತೆ ಮಾತನಾಡ್ತಾ ಇರಿ ಅಂತ ಹೇಳಿ ಆ ಒಂದು ಮಗುವನ್ನ ಕರೆದುಕೊಂಡು ಬರ್ತಾನೆ. ಇಲ್ಲಿ ಆ ರತಿ ದೇವಿಗೂ ಕೂಡ ಗೊತ್ತಿರೋದಿಲ್ಲ ನನ್ನ ಮಗನನ್ನ ಈ ರೀತಿಯಾಗಿ ಕರೆದುಕೊಂಡು ಹೋಗಿ ಕೊಂದು ಬಿಡ್ತಾನೆ ಅಂತ ಹೇಳಿ. ಆತ ಸಹಜವಾಗಿ ಆ ಮಗುಗೂ ಕೂಡ ಗೊತ್ತಿರಲಿಲ್ಲ ಈ ರತಿ ದೇವಿಯ ಕುಟುಂಬದ ಜೊತೆಗೆ ಆತನ ಒಡನಾಟ ಇರೋದ್ರಿಂದ ಪರಿಚಿತ ವ್ಯಕ್ತಿ ಆಗಿ ಬಿಟ್ಟಿರ್ತಾನೆ. ಪರಿಚಿತ ವ್ಯಕ್ತಿ ಆಗಿರೋದ್ರಿಂದ ಸಹಜವಾಗಿ ಆತ ಕರೆದ ತಕ್ಷಣ ಆ ಮಗು ಆತನ ಮಡಿಲಿಗೆ ಬಂದು ಬಿಡುತ್ತೆ ಅಥವಾ ಆತನ ತೋಳಿಗೆ ಬಂದು ಬಿಡುತ್ತೆ. ಆ ಒಂದು ಮಗುವನ್ನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಒಂದಿಷ್ಟು ದೂರದಲ್ಲಿ ಬಂದು ಆ ಮಗುವನ್ನ ಏಕಾಏಕಿಯಾಗಿ ಯಾದವ್ ಕಾಲೋನಿ ಅಂತ ಹೇಳಿ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೆ ಮುಂದೆ ಒಂದಿಷ್ಟು ನೋಡ್ತಾನೆ, ಯಾರು ಕೂಡ ಕಾಣಿಸೋದಿಲ್ಲ. ಆ ಕ್ಷಣಕ್ಕೆ ಆ ಮಗುವನ್ನ ಎತ್ತಿ ಈ ಬಟ್ಟೆಯನ್ನ ಒಗಿತಾ ಇರಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೆಣ್ಣು ಮಕ್ಕಳು ಬಟ್ಟೆಯನ್ನ ಒಗಿತಾರೋ ಆ ರೀತಿಯಾಗಿ ಈ ವ್ಯಕ್ತಿ ಒಂದು ಬಾರಿ ನೆಲಕ್ಕೆ ಬೆಳಿತಾನೆ. ಆ ಸಂದರ್ಭಕ್ಕೆ ಒಂದು ಕ್ಷಣ ಆ ಮಗು ಕಿರ್ಚುತ್ತೆ. ಅದಾದ ಬಳಿಕ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮತ್ತೆ ಆ ಮಗುವನ್ನ ಎತ್ಕೊಂಡು ನೆಲಕ್ಕೆ ಬಡಿಯೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಮಗು ಸೌಂಡೇ ಮಾಡೋದಿಲ್ಲ. ಅಲ್ಲಿ ಅಷ್ಟೊತ್ತಿಗಾಗಲೇ ಮಗು ಪ್ರಜ್ಞೆಯನ್ನ ಕಳೆದುಕೊಂಡು ಬಿಟ್ಟಿರುತ್ತೆ. ಹೇಗೆ ಬೇಕೋ ಹಾಗೆ ಆ ಒಂದು ಮಗುವನ್ನ ನೆಲಕ್ಕೆ ಬಡಿಯೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಆ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ಆ ವಿಡಿಯೋನ ಪ್ರಸಾರ ಮಾಡ್ತಾ ಇಲ್ಲ. ಬದಲಿಗೆ ಈಗಾಗಲೇ ನೀವು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ದೃಶ್ಯವನ್ನ ನೀವು ಗಮನಿಸಿದ್ದೀರಿ, ನಿಮ್ಮ ಗಮನಕ್ಕೂ ಕೂಡ ಇದೆ. ಸೊ ಅದಾದ ಬಳಿಕ ಅಲ್ಲಿನ ಸುತ್ತಮುತ್ತಲಿನ ಜನಗಳು ಏನು ಸೌಂಡ್ ಆಗ್ತಾ ಇದೆ ಅಂತ ಹೇಳಿ ಮನೆಯ ಬಾಗಿಲನ್ನು ಓಪನ್ ಮಾಡಿ ನೋಡಿದಂಥ ಸಂದರ್ಭಕ್ಕೆ ಈತ ಮಗುವನ್ನ ನೆಲಕ್ಕೆ ಬಡಿತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಾಗಿದೆ, ಏನು, ಯಾಕೆ ಅಂತ ಹೇಳಿ ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ತಕ್ಷಣವೇ ಆ ಒಂದು ಹಂತಕ ಆ ಮಗುವನ್ನ ಎತ್ಕೊಂಡು ಓಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಅಲ್ಲಿಂದ ಹೊರಗಡೆ ಹೋಗಿ ಆ ಒಂದು ಪ್ರದೇಶದಿಂದ ಹೊರಗಡೆ ಬಂದು ಆ ಮಗುವನ್ನ ಬಿಸಾಕಿ ತಲೆ ಮರೆಸ್ಕೊಂಡು ಬಿಡ್ತಾನೆ. ಅದಾದ ಬಳಿಕ ರತಿ ದೇವಿಗೆ ಒಂದಿಷ್ಟು ಅನುಮಾನ ಬರೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಅವಳಿಗೂ ಕೂಡ ಒಂದಿಷ್ಟು ಅನುಮಾನ ಹುಟ್ಟಿಕೊಳ್ಳುತ್ತೆ. ಅದಾದ ಬಳಿಕ ಮಗುವನ್ನ ಹುಡುಕಾಟ ಅಂತದೆಲ್ಲವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಅಲ್ಲಿಯೇ ಸಮೀಪದಲ್ಲಿ ಮಗು ಸಿಗುತ್ತೆ. ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿ ಬಿಡುತ್ತೆ. ಈತ ಆರೋಪಿಯನ್ನ ಹುಡುಕಾಟ ಮಾಡೋದಕ್ಕೆ ಪೊಲೀಸರು ಮುಂದೆ ಹಾಕ್ತಾರೆ. ಆರೋಪಿ ತಲೆಮರೆಸಿಕೊಂಡು ಬಿಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಹುಡುಕಿ ಆತನನ್ನ ಒದ್ದು ಒಳಗಡೆ ಹಾಕಬೇಕು ಅನ್ನೋ ಕಾರಣಕ್ಕೆ ಹುಡುಕಾಟ ಮಾಡಿ ಆ ವ್ಯಕ್ತಿಯನ್ನ ಬಂಧನ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ದೊಡ್ಡ ಡ್ರಾಮಾವನ್ನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಎಸ್ಕೇಪ್ ಆಗುವಂತ ಪ್ರಯತ್ನ, ಅದರಲ್ಲೂ ಕೂಡ ಪೊಲೀಸರಿಗೆ ಚೆಳ್ಳೆ ಹಣ್ಣು ತಿನ್ನಿಸೋದಕ್ಕೆ ಮುಂದಾಗಿರ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡಿದ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಕೂಡ ತಗಲುತ್ತೆ. ಅಲ್ಲಿಂದ ಆರೋಪಿಯನ್ನ ಎತ್ಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇದಿಷ್ಟು ಅಲ್ಲಿ ಆದಂತ ದುರಂತ. ಇದೀಗ ಆ ಒಂದು ವ್ಯಕ್ತಿ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಕಳೆದ 30ನೇ ತಾರೀಕು ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಬಹುತೇಕ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹೆಲ್ಪ್ ಮಾಡ್ತೀನಿ ಅನ್ನುವಂಥ ನೆಪದಲ್ಲಿ ಎಂತೆಂತಹ ಕ್ರೂರಿಗಳು ನಮ್ಮ ಜೊತೆಗೆ ಇದ್ದಾರೆ, ಎಂತೆಂತಹ ಕ್ರೂರಿಗಳು ನಮ್ಮೊಟ್ಟಿಗೆ ಒಡನಾಟವನ್ನು ಮಾಡಿಕೊಂಡಿರ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರಿಗೂ ಕೂಡ ಬೇಡ ಇಂತಹ ಪರಿಸ್ಥಿತಿ. ಸ್ನೇಹಿತರೆ, ಆಸ್ಪತ್ರೆಯ ಮುಂದೆ ಆ ತಾಯಿಯ ಗೋಳನ್ನು ಗಮನಿಸಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕರಳು ಹಿಂಡು ಹೋಗಿ ಬಿಡುತ್ತೆ, ಎಂಥವರಿಗೂ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಇಂತಹ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ ಅಂಥೇಳಿ ಒಂದು ಕ್ಷಣ ನಿಮ್ಮಲ್ಲಿ ಭಾವನೆ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಜಿತೇಂದ್ರ ಪಾಠಕ್ ಅಂಥೇಳಿ ಆತ ಕೇವಲ
24 ವರ್ಷದವನು. ತನ್ನ ಬದುಕನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬಹುದಿತ್ತು. ಒಂದು ಬಿಸ್ನೆಸ್ ಇದ್ದಂಥ ವ್ಯಕ್ತಿ, ಆತನಿಗೆ ಬೇರೆ ಹೆಣ್ಣು ಕೂಡ ಸಿಗಬಹುದಿತ್ತು. ಕೇವಲ 24 ವರ್ಷ ಆರಾಮಾಗಿ ಬದುಕನ್ನು ಕಟ್ಟಿಕೊಂಡು ಆರಾಮಾಗಿ ಆಯುಷಾರಾಮಿ ಜೀವನವನ್ನು ಮಾಡಬಹುದಿತ್ತು. ಇನ್ಯಾವುದು ಪರಸ್ತ್ರೀಯ ಮೇಲಿರುವಂತಹ ಮೋಹಕ್ಕಾಗಿ ಈ ರೀತಿಯಾಗಿ ದುರಂತವನ್ನ ಮಾಡಿ ಮಗು ಹಡ್ಡಿ ಅಂತೇಳಿ ಮಗುವನ್ನೇ ಕೊಂದು ಇದೀಗ ಜೈಲು ವಾಸವನ್ನ ಪಡೆದುಕೊಂಡಿದ್ದಾನೆ. ಈ ನಾಲಾಯಕನಿಗೆ, ಈ ಹಂತಕನಿಗೆ, ಈ ಕ್ರೂರಿಗೆ, ಈ ರಾಕ್ಷಸನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತೇಳಿ ಜನಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದ್ಯಾವುದು ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಕಾನೂನು ಏನು ತೀರ್ಮಾನ ಅಥವಾ ಕೋರ್ಟು ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅದನ್ನೆಲ್ಲರೂ ಕೂಡ ನಾವು ಸ್ವೀಕರಿಸಲೇಬೇಕಾಗುತ್ತೆ. ಬಹುತೇಕ ಆ ನಾಲಾಯಕನಿಗೆ ಗಲ್ಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೀಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಒಂದು ಪ್ರಕರಣದಿಂದ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ನಮಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ಯಾವುದೋ ಒಂದು ಲಾಭಕ್ಕಾಗಿ ಮಾಡ್ತಾ ಇರಬಹುದು ಅನ್ನುವಂಥ ಅನುಮಾನಗಳು ನಮ್ಮಲ್ಲಿ ಉಟ್ಕೊಂಡಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯಿಂದ ದೂರ ಉಳಿದು ಬಿಡಿ. ಇಲ್ಲ ಅಂತಂದ್ರೆ ಅದು ಬೇರೆ ರೀತಿಯಾದಂತಹ ದುರಂತವನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಮಾಡುತ್ತೆ. ಹಾಗಂತೇಳಿ ಸಹಾಯ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಲಾಭಕ್ಕಾಗಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಯಾರು ಒಬ್ಬರು ತಮ್ಮ ಲಾಭ ಈ ರೀತಿಯಾಗಿದೆ ಅಂತೇಳಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದಾಗ ಅಥವಾ ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯಿಂದ ಸಹಾಯ ಪಡೆದುಕೊಳ್ಳದೆ ದೂರವಿದ್ದು ನಿಮ್ಮನ್ನು ನೀವು ನೋಡಿಕೊಳ್ಳುವಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತು, ಈ ಒಂದು ಅವಿವೇಕಿಯ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಕೂಡ ಈ ರೀತಿಯಾಗಿ ಸಹಾಯವನ್ನ ಪಡೆದುಕೊಳ್ತಾ ಇರುವಂಥ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಅಸಹಾಯಕರೇನಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಸುತ್ತಮುತ್ತಲಿನ ಅದೆಷ್ಟೋ ಅವಿವೇಕಿಗಳು ಈ ರೀತಿಯಾಗಿ ಸಹಾಯ ಮಾಡಿ ತಮ್ಮ ಲಾಭಕ್ಕಾಗಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋದಕ್ಕೆ ಅಥವಾ ಇನ್ಯಾವುದೋ ಬೇರೆ ಲಾಭಕ್ಕಾಗಿ ಅವರುಗಳ ಜೊತೆಗೆ ಇರುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವರಿಗೆ ಇದು ಪಾಠ ಆಗಬಹುದು. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದಸ್ಥರು ಅಥವಾ ಬೇರೆ ಬೇರೆ ಎಲ್ಲ ಕಡೆಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.